ಬಟ್ ಇದು ಋಷಿಮುನಿಗಳು ಮಾಡಬಹುದು. ಆಗ ಋಷಿಮುನಿಗಳು ನಾರ್ಮಲ್ ಜನನ ಕುಂಡಲಿಯನ್ನು ಲೆಕ್ಕ ಮಾಡಲ್ಲವು. ಆವಾಗ ಮಹಾರಾಜಗಳಿಗೆ ಫಸ್ಟ್ ಬರೆದು ಕೊಟ್ಟಿದ್ದೆ ನಾಡಿ ಜ್ಯೋತಿಷ್ಯ. ಇದು ಮಹಾರಾಜಗಳಿಗೆ ಬರೆದಿದ್ದದು ಸ್ಟಾರ್ಟಿಂಗ್ ಇಲ್ಲಿ. ಆಮೇಲೆ ಅವರು ಗುರುಗಳು ಕೊಟ್ಟಿದ್ದ ಆನ್ಸರೇ ನಾಡಿ ಅಸ್ಟ್ರಾಲಜಿ ಆಗಿದೆ. ಏನಂದ್ರೆ ಅದು ಒಂದು ಲೀಫ್ ಅಂದ್ರೆ 180 ವರ್ಷ ಆಗಿದೆ ಮೇಲೆ ಅದೇ ಲೀಫ್ ಇನ್ನೊಬ್ರು ಕೊಡ್ತಾರೆ. ಎಲ್ಲಿ ಅವ್ರು ಈ ಟೈಮಲ್ಲಿ ಬರೋದು ಇದೆಲ್ಲ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಒಂದು ಫೈಲ್ ಸಿಗುತ್ತೆ ನಮಗೆ. ಆಗ ಇದು ಒಂದು 1 ಲಕ್ಷ ಬಂಡಲ್ಸ್ ಇದೆ ಅಂದರೆ 1 ಲಕ್ಷ ಬಂಡಲ್ಸ್ ಇಟ್ಕೊಂಡು ನಾವು 100 ಕೋಟಿ ಜನಗಳಿಗೆ ಶಾಸ್ತ್ರ ಹೇಳ್ಬೋದು. ಸರ್, ಇವಾಗ ಈ ನಾಡಿ ಜ್ಯೋತಿಷ್ಯದ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಮುಂಚೆ ತುಂಬ ಮಾಹಿತಿ ಕೊಟ್ಟಿದ್ದೀರಾ ಅದ್ರ ಬಗ್ಗೆ. ಸೊ ಅದರಲ್ಲೇನು ಅನುಮಾನ ಇಲ್ಲ. ಆದ್ರೂ ನಮಗೆ ಇನ್ನಷ್ಟು ಸಂದೇಹಗಳು, ಇನ್ನೂ ಪ್ರಶ್ನೆಗಳು ಹುಟ್ಟುತ್ತಾ ಹೋಗುತ್ತೆ ನಾಡಿ ಜ್ಯೋತಿಷ್ಯದ ಬಗ್ಗೆ. ಸೊ ಇವಾಗ ಋಷಿಗಳು, ಇವಾಗ ನಮ್ಮ ಪಾಪ್ಯುಲೇಷನ್ನು ಇಷ್ಟು ಕೋಟಿ ಇದ್ದೀವಿ ನಾವು. ಅಷ್ಟು ಕೋಟಿ ಜನಕ್ಕೂ ಒಂದು ಸಣ್ಣ ಪುಸ್ತಕದಲ್ಲಿ ಅಷ್ಟು ಜನರದ ಭವಿಷ್ಯ ಹೇಗೆ ಬರೆದಿದ್ದಾರೆ, ಅದು ಹೇಗೆ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ಸರ್? ಫಸ್ಟ್ ವಿಷಯ, ನಾಡಿ ಅಸ್ಟ್ರಾಲಜಿ ಅಂದರೆ ಅದು ಒಂದು ಸೈನ್ಸೇ. ನಾನು ಅದು ಫಸ್ಟ್ ಕೂಡ ಹೇಳಿದ್ದೀನಿ. ನಾಡಿ ಅಂದರೆ ಒಂದು ತಾಯಿ ಹೊಟ್ಟೆನಲ್ಲಿ ಮಗು ಅಂದರೆ ಅದು ಫಸ್ಟ್ ಪಿಂಡ ಶರೀರ ಬರುತ್ತೆ. ಪಿಂಡ ಶರೀರ ಬಂದಿದ ತಕ್ಷಣ ಆತ್ಮ ಬರಲ್ಲ. ಆತ್ಮ ಬೇರೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಆತ್ಮ ನಿಮಗೆ ಸಾಫ್ಟ್ವೇರ್ ಥರ. ಅದು ಎಲ್ಲಿ ಬೇಕೇ, ಯಾರ ಜೊತೆ ಬೇಕೇ ಇನ್ಸ್ಟಾಲ್ ಆಗ್ಬೋದು, ಯಾರ ಜೊತೆ ಬೇಕೇ ಕನೆಕ್ಟ್ ಆಗ್ಬೋದು. ಅದಕ್ಕೆ ಒಬ್ರೊಬ್ರಿಗೆ ಮೈ ಮೇಲೆ ದೆವ್ವ ಬರುತ್ತೆ ನೋಡ್ರಿ. ದೆವ್ವ ಬಂದ ಮೇಲೆ ಅವರು ಬೇರೆ ಥರ ಮಾತಾಡ್ತಾರೆ, ಬೇರೆ ಹೆಸರು ಹೇಳ್ತಾರೆ, ಬೇರೆ ಊರು ಹೇಳ್ತಾರಲ್ವಾ. ಅದೆಲ್ಲ ಹೆಂಗೆ ಸಾಧ್ಯ ಆಗೋದು ಅಂದರೆ ಅದು ಒಂದು ಸಾಫ್ಟ್ವೇರ್ ಥರ. ಅದು ಆಗಿದ ತಕ್ಷಣ ನೀವು ಒಂದು ಮೊಬೈಲಲ್ಲಿ ಒಂದು ಸಾಫ್ಟ್ವೇರ್ ರಿಮೂವ್ ಮಾಡಿ ಇನ್ನೊಂದು ಸಾಫ್ಟ್ವೇರ್ ಹಾಕ್ತೀರಲ್ಲ, ಅದು ಬೇರೆ ಥರ ವರ್ಕ್ ಆಗುತ್ತೆ. ಅದೇ ಥರ ಇದು ಮನುಷ್ಯನಕ್ಕೂ ಇರುತ್ತೆ ಆತ್ಮಶಕ್ತಿ. ಈ ಆತ್ಮಶಕ್ತಿ ಯಾವಾಗ ಹೊಟ್ಟೆ ಒಳಗಡೆ ಹೋಗುತ್ತೆ ಅದು ಯಾರು ಜಡ್ಜ್ಮೆಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಬಟ್ ಇದು ಋಷಿಮುನಿಗಳು ಮಾಡಬಹುದು. ಋಷಿಮುನಿಗಳು ನಾರ್ಮಲ್ ಜನನ ಕುಂಡಲಿಯನ್ನು ಲೆಕ್ಕ ಮಾಡಲ್ಲ. ಅವರು ಆತ್ಮ ಯಾವಾಗ ಒಳಗಡೆ ಹೋಗುತ್ತೋ ಅದನ್ನು ಲೆಕ್ಕ ಮಾಡಿಬಿಡ್ತಾರೆ. ಆ ಲೆಕ್ಕದಲ್ಲಿ ಆ ಆತ್ಮ ಹಿಸ್ಟ್ರಿ ಪೂರ್ತಿ ಅವ್ರಿಗೆ ಗೊತ್ತಾಗುತ್ತೆ. ಅದು ಎಷ್ಟು ಜನ್ಮ ತಗೊಂಡು ಬಂದಿದೆ, ಏನೇನು ಜನ್ಮದಲ್ಲಿ ಏನೇನು ಮಾಡ್ಕೊಂಡು ಬಂದಿದೆ, ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಋಷಿಮುನಿಗಳು ಫಸ್ಟು ಈ ಶಾಸ್ತ್ರ ಹೇಳ್ಬೇಕನ್ನ ಅವ್ರಿಗೆ ಬರೆಯಬೇಕು ಏನು ಐಡಿಯಾ ಇಲ್ಲ. ಅವರು ಯಾವಾಗ ಸೌತ್ಗೆ ಬಂದು ಕೊಡಗಿನಲ್ಲಿ, ಕರ್ನಾಟಕದಲ್ಲಿ ಇವಾಗಲೂ ಕೊಡಗಿದೆ, ಭಾಗಮಂಡಲ ಕೊಡಗು ಇದೆ ಇಲ್ಲ ಸರ್. ಅದು ಆಕ್ಚುಲಿ ಪೊನ್ನಿ ನದಿ, ನಮ್ಮ ಕಾವೇರಿ ನದಿ ಓಲ್ಡ್ ನೇಮ್. ಅದು ಆಕ್ಚುಲಿ ಅಗಸ್ತ್ಯರ ಹೆಂಡತಿಯೇ. ಅದು ಅವ್ರಿಗೆ 2 ಹೆಂಡತಿ, ಒಂದು ಲೋಭಮುತ್ತಿರ, ಇನ್ನೊಂದು ಪೊನ್ನಿ. ಒಂದು ಪ್ರಾಬಳದಲ್ಲಿ ಅವ್ರ ಹೆಂಡತಿ ಬಿಟ್ಟು ಬಂದು ಇಲ್ಲಿ ನದಿಯಾಗಿ ಇರೋದು. ಅವರಿಬ್ಬರು ಒಟ್ಟಿಗೆ ಹೊಂದಾಣಿಕೆ ಮಾಡೋಕ್ಕೆ ಶಿವನನ್ನು ಹಿಮಾಲಯದಿಂದ ಅವನನ್ನು ಕಳಿಸ್ತಾರೆ, ಅಗಸ್ತ್ಯರನ್ನು. ಆವಾಗ ಅಗಸ್ತ್ಯರು ಬಂದು ಸ್ವಲ್ಪ ಅವ್ರ ಹೆಂಡತಿನ ಅವ್ರಿಗೆ ಮರೆದೋಗಿರುತ್ತೆ. ಅದೆಲ್ಲ ತಿರ್ಗಾ ಬರೋಕ್ಕೆ ಗಣಪತಿ ಬಂದು ಆಮೇಲೆ ನದಿ ಮಾಡಿ ಅದಕ್ಕೆ ಹೆಸರು ಕಾವಲಿನ ಇಟ್ಟು ಆಮೇಲೆ ಅಗಸ್ತ್ಯರು ಅವ್ರ ಹೆಂಡತಿ ಜೊತೆ ಇರೋದು. ಇವಾಗಲೂ ಅಗಸ್ತ್ಯರು ಇರೋ ಪ್ಲೇಸ್ ಒಂದು ನಮ್ಮ ಕರ್ನಾಟಕದಲ್ಲೇ ಇರೋದು. ಈ ಸ್ಟಾರ್ಟಿಂಗ್ ಪ್ಲೇಸಲ್ಲಿ ಅಗಸ್ತ್ಯ ಋಷಿಗಳು ವಾಸ ಮಾಡ್ಕೊಂಡಿರೋದು. ಅದು ನೆಕ್ಸ್ಟ್ ಅವರು ಜಾಸ್ತಿ ದಬಸ್ ಮಾಡ್ಕೊಂಡಿರೋ ಜಾಗ ಬಂದು ಸ್ವಾಮಿ ಮಲೆ ಕುಂಭಕೋಣದಲ್ಲಿ ಇರೋ ಟೈಮಲ್ಲಿ ಮಹಾರಾಜ ಕಾಲದಲ್ಲಿ ತುಂಬ ರಾಜಗಳು ಬರ್ತಾರಲ್ವ, ಆಗ ಋಷಿಮುನಿಗಳ ಹತ್ರ ಮಾತಾಡ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಲೈಫ್ನಲ್ಲಿ ನಮ್ಮ ಮಕ್ಕಳಿಗೆ ಹೆಂಗೆ ಆಗುತ್ತೆ, ನಮ್ಮ ಮೊಮ್ಮಕ್ಕಳು ಹೆಂಗಿರ್ತಾರೆ ಅಂದ್ಬಿಟ್ಟು ಅವರು ಋಷಿಗಳ ಹತ್ರ ಹೋಗಿ ಮಾತಾಡ್ತಾರೆ. ಆವಾಗ ಮಹಾರಾಜಗಳಿಗೆ ಫಸ್ಟ್ ಬರೆದು ಕೊಟ್ಟಿದ್ದೆ ನಾಡಿ ಜ್ಯೋತಿಷ್ಯ. ಇದು ಮಹಾರಾಜಗಳಿಗೆ ಬರೆದಿದ್ದು ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಅವ್ರ ಶಿಷ್ಯಗಳು ಹೇಳ್ತಾರೆ, ಸ್ವಾಮಿಗೆಲ್ಲ ಎಲ್ಲ ರಾಜಗಳಿಗೆ ಮಾತ್ರ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಲ್ವ, ನಾರ್ಮಲ್ ಪೀಪಲ್ಸ್ಗೂ ಒಂದು ಒಳ್ಳೆಯ ದಾರಿ ತೋರಿಸ್ಬೇಕು, ಅವ್ರಿಗೂ ಒಳ್ಳೇದಾಗಬೇಕಲ್ವಾ. ಅವರು ಎಷ್ಟೋ ಕರ್ಮಗಳು ಪಾವ ಮಾಡ್ಕೊಂಡು ಇದು ಬಂದಿರ್ಬೋದು, ಬಟ್ ಸರಿ ಮಾಡೋಕ್ಕೆ ಒಂದು ಟ್ರೀಟ್ ಮಾಡ್ತಾರೆ. ನೀವು ಎಷ್ಟೋ ಮೆಡಿಸನ್ ಬರೆದಿರ್ತೀರ, ಎಷ್ಟೋ ಆಯುರ್ವೇದ ವಿಷಯಗಳು, ಆಮೇಲೆ ವಾಳಮಂಡಲ ಶಾಸ್ತ್ರಗಳು, ಗ್ರಹಶಾರಂ ಎಲ್ಲ ಬರೆದಿರ್ತೀರಲ್ವ. ಅದೇ ಥರ ಈ ಥರ ಜ್ಯೋತಿಷ್ಯ ವಿಷಯಗಳನ್ನು ಕೂಡ ಎಲ್ಲರಿಗೂ ಹೇಳ್ಬೋದು ಅಂದ್ಬಿಟ್ಟು ಅವ್ರ ಶಿಷ್ಯರುಗಳು ಪ್ರತಿಯೊಂದು ಅವರು ಕ್ವಶನ್ ಥರ, ಇವಾಗ ನೀವು ಹೆಂಗೆ ನನಗೂ ನೀವು ಪ್ರಶ್ನೆ ಹೇಳ್ತೀರೋ ಅದೇ ಥರ ಅವರು ಒಂದು ವಿಷಯಗಳು ಹೇಳಿ ಆಮೇಲೆ ಅವರು ಗುರುಗಳು ಕೊಟ್ಟಿದ್ದ ಆನ್ಸರೇ ನಾಡಿ ಅಸ್ಟ್ರಾಲಜಿ ಆಗಿದ್ರು. ಅದನ್ನು ಶಿಷ್ಯರುಗಳು ಬರೆದಿದ್ದು. ಅದೇನೆಂದರೆ ಒಂದು ಕ್ಯಾಲ್ಕುಲೇಷನ್ ಸರ್, ನಿಮ್ಮ ಕಬ್ಬೆಟ್ಟು ಇರುತ್ತೆ, ಒಬ್ಬರಿಗೂ ಚಕ್ರಮ್ ಇದೆ, ಒಬ್ಬರಿಗೂ ಶಂಖ ಇರುತ್ತೆ, ಒಬ್ಬರಿಗೂ ಕೋಬುರಂ ಥರ ಇರುತ್ತೆ, ಒಬ್ಬರಿಗೂ ಆರ್ಚ್ ಟೈಪಲ್ಲಿ ಇರುತ್ತೆ. ಇದರಲ್ಲಿ ಒಂದು 8 ಟೈಪ್ ಮ್ಯಾಕ್ಸಿಮಮ್ ಹೈಯೆಸ್ಟು ಎಲ್ಲರಿಗೂ ಕೈನಲ್ಲಿ ಇರೋದು 8 ಟೈಪ್ ಮಾತ್ರ. ಒಂದು 8 ಟೈಪಕ್ಕೂ ನಾವು ಗ್ರಂಥಗಳನ್ನು ಬರೀಬಹುದು. ಇನ್ನೊಂದು ಏನಂದರೆ ಸರ್, ಒಬ್ಬರೊಬ್ಬರಿಗೂ ಒಂದೊಂದು ಲೀಫು
ಆ ಥರ ಇಲ್ಲ. ಏನಂದರೆ ಅದು ಒಂದು ಲೀಫ್ ಅಂದರೆ 180 ವರ್ಷ ಆಗಿದೆ ಮೇಲೆ ಅದೇ ಲೀಫ್ ಇನ್ನೊಬ್ರಿಗೆ ವರ್ಕ್ ಆಗುತ್ತೆ. ಇದು ಒಂದು ಕಾಲ್ಕುಲೇಷನೇ ಇದು. ಇವಾಗ ಈ ಥರ ಹೆಬ್ಬಟ್ಟು, ಈ ಥರ ಕುಂಡಲಿ, ಈ ಥರ ಪ್ರಶ್ನೆ ಎಲ್ಲಿ ಅವ್ರಿಗೆ ಈ ಟೈಮಲ್ಲಿ ಬರೋದು, ಇದೆಲ್ಲ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಒಂದು ಫೈಲ್ ಸಿಗುತ್ತೆ ನಮಗೆ. ಇವಾಗ ಅಸ್ಟ್ರಾಲಜಿ ಎಕ್ಸಾಂಪಲ್ ಇಟ್ಕೊಳ್ರಿ ಸರ್. ಅಸ್ಟ್ರಾಲಜಿ ಪಂಚಾಂಗಂ ಇರುತ್ತೆ. ಪಂಚಾಂಗಂ ಒಂದು 12 ಪೇಜ್ ಅಷ್ಟೇ. ಒಂದು ತಿಂಗಳಿಗೆ 1 ಪೇಜ್, 12 ಪೇಜ್ ಪಂಚಾಂಗ ಇಟ್ಕೊಂಡು ನೀವು ಎಷ್ಟು ಕೋಟಿ ಜಾತಕ ಕೂಡ ಮಾಡ್ಬೋದು. ಇದು ಅಸ್ಟ್ರಾಲಜಿ ಮಾಡೋವ್ರಿಗೂ ಗೊತ್ತಿರುತ್ತೆ. ಬಟ್ ಇದೇ ನಾಡಿ ಜ್ಯೋತಿಷದಲ್ಲಿ ಏನಂದರೆ ಈ ಥರ ಒಂದು ಹೆಬ್ಬಟ್ಟು ಇದರಲ್ಲಿ 5 ಕ್ಯಾಲ್ಕುಲೇಷನ್ ನಾವು ಮಾಡಬೇಕು. ಅದಕ್ಕೆ ಪಂಚಾಂಗಂ 5 ಶಕ್ತಿಗಳು. 5 ಶಕ್ತಿಗಳನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಅದಕ್ಕೆ ರಿಸಲ್ಟ್ ಒಂದು ಫೈಲಲ್ಲಿ ಇರುತ್ತೆ. ಆ ರಿಸಲ್ಟನ್ನು ನಾವು ತಗೊಂಡು ಬಂದು ಓದಬೇಕಷ್ಟೇ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಒಂದು ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಒಂದು ಮೇಲಿಂದ ಕೆಳಗಡೆ ಬರುತ್ತೆ. ಆಗ ಅದು ಒಂದು ಮೆಥಡ್ ಕ್ಯಾಲ್ಕುಲೇಷನಲ್ಲಿ ಅವರು ರೈಟಿಂಗ್ ಮಾಡಿದ್ದಾರೆ. ಆಗ ಇದು 1 ಲಕ್ಷ ಬಂಡಲ್ಸ್ ಇದೆ ಅಂದರೆ 1 ಲಕ್ಷ ಬಂಡಲ್ಸ್ ಇಟ್ಕೊಂಡು ನಾವು 100 ಕೋಟಿ ಜನಗಳಿಗೆ ಶಾಸ್ತ್ರ ಹೇಳ್ಬೋದು. ಆಗ ಇವಾಗ ಇರೋ ಗ್ರಂಥದಲ್ಲಿ ನಮ್ಮ ಲೋಕ ಪೂರ್ತಿಗೆ 1,000 ಕೋಟಿ ಜನ ಇದ್ದಾರೆ ಅಂದರೆ ನಾವು ಒಂದು 20 ಕೋಟಿ ಜನಗಳಿಗೆ ಮಾತ್ರ ಶಾಸ್ತ್ರ ಕೊಡ್ಬೋದು. ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಅದು ಅವರ ಟೈಮ್ ಬರಬೇಕು. ಅದರಲ್ಲಿ ಹೇಳಿದ ಲಗ್ನಂ ಗ್ರಹ ಫಲನ್ ಇದೆ ಅಂದರೆ ಮಾತ್ರ ನಾವು ಆವಾಗ ಹೇಳೋಕ್ಕಾಗುತ್ತೆ. ಇವಾಗ ಎಕ್ಸಾಂಪಲ್ ಒಂದು ಮೇಷರಾಶಿಯಲ್ಲಿ ಗುರು ಇರೋ ಟೈಮಲ್ಲಿ ಇವರು ಶಾಸ್ತ್ರ ನೋಡಬೇಕು, ಅದರಲ್ಲಿ ಬಂದಿದೆ ಅಂದರೆ ಅಷ್ಟು ತನಕ ನಾವು ವೆಯ್ಟ್ ಮಾಡಬೇಕು. ಅವಾಗ ಏನಂದರೆ ಆ ಟೈಮಲ್ಲಿ ಬರೋವನ್ನು ಕಳಿಸ್ಬಿಡ್ತೀವಿ. ಸರ್ ನಿಮಗೆ ಇವಾಗ ಆಗಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತೀವಿ. ಅವಾಗ ಎಲ್ಲರಿಗೂ ನಾವು ನೋಡೋಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ದೈವ ನಂಬಿಕೆ ಇರೋವ್ರಿಗೂ ಅದರಲ್ಲಿ ಶಾಸ್ತ್ರಗಳು ನಿಜವಾಗಲೂ ಸರಿಯಾಗಿ ಬರುತ್ತೆ. ಕಾರಣ ಏನಂದರೆ ಸರ್, ಇದು ದೇವರ ಮಾತು ಥರ. ಇದರಲ್ಲಿ ಮಾಂತ್ರಿಕಂ, ತಾಂತ್ರಿಕಂ, ಸೈನ್ಸು ಅದು ಹೇಳಿದ್ರೆ 5 ಮಿಕ್ಸ್ ಇರುತ್ತೆ. 5 ವಿಷಯಗಳು ಸೇರಿಸಿ ಒಂದು ಶಾಸ್ತ್ರ ಇದು ಡೀಟೇಲ್ ಆಗಿ ನಾವು ಹೇಳೋಕ್ಕಾಗಲ್ಲ. ಏನು ಕಾರಣ ಅಂದರೆ ನಮ್ಮ ಗುರುಗಳು ಸತ್ಯ ಪ್ರಮಾಣ ತಗೊಂಡೇ ನಮಗೆ ವಿದ್ಯೆ ಕೊಟ್ಟಿರ್ತಾರೆ. ಸೀಕ್ರೆಟ್ ಹೇಳ್ಬಾರ್ದು. ಏನಂದರೆ ಇದು ಸ್ವಲ್ಪ ಮಾಂತ್ರಿಕ ಸಂಬಂಧ ಇರುತ್ತೆ. ಇದರಲ್ಲಿ ದೇವತಾ ಶಕ್ತಿಗಳಿರುತ್ತೆ. ಇದರಲ್ಲಿ ಆ ದೇವತಾ ಶಕ್ತಿಗಳು, ಮಾಂತ್ರಿಕ ಸಂಬಂಧಗಳು ಇಲ್ಲ ಅಂದರೆ ಕೂಡ ನಾಡಿ ಅಸ್ಟ್ರಾಲಜಿ ನೋಡೋಕ್ಕೂ ಆಗಲ್ಲ. ಆಗ ಈ ವಿದ್ಯೆಯನ್ನು ಎಲ್ಲರೂ ತೊಗೊಳ್ಬೇಕಂದ್ರೆ ಅವ್ರಿಗೂ ಭಾಷೆಯಲ್ಲಿ ಫಸ್ಟು ಇಂಟ್ರೆಸ್ಟ್ ಇರಬೇಕು. ಏನಂದರೆ ಇದು ಓಲ್ಡ್ ಭಾಷೆ. ಅವ್ರಿಗೆ ಇಲಕ್ಕಣ ಅಂದರೆ ಅದು ಫುಲ್ಲು ಇವಾಗ ಸೂರ್ಯನ ಅಂದರೆ ಸೂರ್ಯನಕ್ಕೂ 20 ಹೆಸರು ಬರುತ್ತೆ. ಅದರಲ್ಲಿ ಚಂದ್ರನಕ್ಕೂ ಒಂದು 20-25 ಹೆಸರುಗಳು ಬರುತ್ತೆ. ಆಗ ನಿಮಗೆ ಪಾಸ್ಟ್ ನಿಮ್ಮ ಬ್ರೈನ್ ಸೂಪರ್ ಕಂಪ್ಯೂಟರ್ ಥರ ವರ್ಕ್ ಆಗಬೇಕು. ಆಗ ಬ್ರೈನ್ ಪವರ್ ಜಾಸ್ತಿ ಇರಬೇಕು, ನಾಲೆಜ್ ಒಟ್ಟಿಗೆ ಇರಬೇಕು. ನಾನು ಅದೇ ಹೇಳಿದೆ, ನಿಮ್ಮ ನಾಲೆಜ್ ಪವರ್ ಒಟ್ಟಿಗೆ ಒಂದೇ ಸ್ಥಾನದಲ್ಲಿ ಇರಬೇಕು. ಇದು ಎಲ್ಲ ಒಟ್ಟಿಗೆ ಸೇರಿಸಿ ನಿಮಗೆ ವರ್ಕ್ ಆಗುತ್ತೆ ಅಂದರೆ ನಾಡಿ ಜ್ಯೋತಿಷವನ್ನು ಎಲ್ಲರೂ ಹೇಳ್ಬೋದು, ಎಲ್ಲರೂ ನೋಡ್ಬೋದು, ಮಾಡ್ಬೋದು. ಆಗ ಅದರಲ್ಲಿ ಸುಳ್ಳು ಇಲ್ಲ. ಬಟ್ ಮಾಡಿಕೊಡ್ರೋರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಡಾಕ್ಟರ್ ಅಂದರೆ ಮೆಡಿಸಿನ್ ಕರೆಕ್ಟು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಕರೆಕ್ಟು, ನಾವು ಮಾಡಿಕೊಟ್ರವ್ರಿಗೆ ಏನೋ ತಪ್ಪು ಮಾಡ್ತಾರೆ ಅಂದ್ರೆ ಅದಕ್ಕಾಗಿ ನಾವು ಎಲ್ಲ ತಪ್ಪನ್ನು ಹೇಳ್ಬಾರ್ದು. ದೇವರು ಕರೆಕ್ಟ್, ನಾನು ಹೇಳಿಲ್ವ, ಎಲ್ಲ ಸದ್ಯ, ಎಲ್ಲ 100% ನಿಜ. ನಾವು ಪ್ರೂಫ್ ತೋರಿಸ್ಬೋದು ಸರ್, ಪ್ರೂಫ್ ತೋರ್ಸೋಕ್ಕಾಗಲ್ಲ ಹೇಳಿಲ್ಲ. ಬಟ್ ಅದು ನಾವು ಹೇಳ್ಬಾರ್ದು. ಎಲ್ಲದಕ್ಕೂ ಗ್ಯಾರಂಟಿ ಅಂದರೆ ಅದು ಹೆಂಗೆ? ಅದು ನನ್ನದಿಲ್ಲ. ನಮ್ಮ ಲೈಫಿಗೆ ಗ್ಯಾರಂಟಿ ಇಲ್ಲ, ನನಗೆ ಬರೋ ಡ್ರೀಮ್ಗೆ ಗ್ಯಾರಂಟಿ ಇಲ್ಲ, ನನ್ನ ಹೆಲ್ತ್ಗೆ ನನ್ನ ಗ್ಯಾರಂಟಿ ಇಲ್ಲ. ಆಗ ಈ ವಿಷಯದಲ್ಲಿ ಅವರವರ ನಂಬಿಕೆ ಎಲ್ಲ ನಿಜ, ಸತ್ಯ, ತಪ್ಪಿಲ್ಲ ಅದರಲ್ಲಿ. ಬಟ್ ಎಲ್ಲರಿಗೂ ಎಲ್ಲ ವಿಷಯಗಳು ಮಾಡೋಕ್ಕೂ ಆಗಲ್ಲ. ಎಲ್ಲ ಪೇಷಂಟನ್ನು ಎಲ್ಲ ಡಾಕ್ಟ್ರು ರೆಡಿ ಮಾಡೋಕ್ಕಾಗಲ್ಲ. ಅದೇ ಥರ ನಮ್ಮ ಶಾಸ್ತ್ರದಲ್ಲಿ ಎಲ್ಲರಿಗೂ ನಾವೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇದು ಸುಳ್ಳು ತಪ್ಪನ್ನು ಹೇಳ್ಬಾರ್ದು. ಅದು ಅವರವ್ರ ಮೇಲೆ ನಂಬಿಕೆ ಮೇಲೆ ಇರುತ್ತೆ ವಿಷಯ. ನಾರ್ಮಲ್ ಜ್ಯೋತಿಷಂ 40-50% ಕರೆಕ್ಟ್ ಬರುತ್ತೆ, ಅದ ಮೇಲೆ ಹೇಳಕ್ಕಾಗಲ್ಲ. ನಾಡಿ ಜ್ಯೋತಿಷದಲ್ಲಿ 70-80% ನಿಮಗೆ ಪರ್ಫೆಕ್ಟ್ ಕೇಳ್ಬೋದು, ಅದ ಮೇಲೆ ಲಾಸ್ಟ್ 20% ಹೇಳಕ್ಕಾಗಲ್ಲ. ನಾರ್ಮಲ್ ಜೆಮ್ಸ್, ಸ್ಟೋನು ಇದೆಲ್ಲ ಬಂದು 20-30%. ಇದು ಸಪೋರ್ಟಿಂಗ್ ಪವರ್, ಇದು ಸಪೋರ್ಟಿಂಗ್ ಅಸ್ಟ್ರಾಲಜಿ. ಇವಾಗ ಅಸ್ತ್ರಶಾಸ್ತ್ರ ಇರುತ್ತೆ ಕೈನಲ್ಲಿ, ಈ ರೇಖೆಗಳಿರುತ್ತೆ. ಇದು ಎಷ್ಟೋ ಜನ ಹೇಳಿದ್ದಾರೆ ಇದು ಕೂಡ ಸುಳ್ಳು. ஆனால் ಇವಾಗ ನೋಡಿ ಆಧಾರ್ ಕಾರ್ಡ್, ಪಾಸ್ಬುಕ್ ಎಲ್ಲದಕ್ಕೂ ನೀವು ಇದನ್ನು ಹೆಬ್ಬಟ್ಟೆನೇ ಆಗ್ತಿರಲ್ವ. ಇವಾಗ ಸದ್ಯ ಆಯ್ತಲ್ವ, ಅದು ಪ್ರೂಫ್ ಆಯ್ತಲ್ವ ಸರ್. 100% ಇದೇ ಪರ್ಫೆಕ್ಟ್ ಇವಾಗ ಸತ್ಯ ಆಯ್ತು, ಪ್ರೂಫ್ ಆಯ್ತಲ್ವ. ಆಗ ಎಲ್ಲ ಒಂದಿನ ನಿಮ್ಗೆ ಅದೇ ಥರ ಪ್ರೂಫ್ ಆಗುತ್ತೆ. ಕರೆಕ್ಟ್. ಸ್ವಲ್ಪ ವೆಯ್ಟ್ ಮಾಡ್ರಿ, ಇನ್ನೊಂದು ವಿಷಯಗಳಿರುತ್ತೆ, ತೋರಿಸ್ಬೋದು, ನಾವು ತೋರಿಸ್ತೀವಿ. ತಮ್ಮ ಇಂಪ್ರೆಷನ್ ಏನು ತಗೊಂತಾರೆ ಅಂದ್ರೆ ಅದರಲ್ಲಿ ಮೋಸ ಮಾಡಕ್ ಆಗಲ್ಲ ಅಂತ. ಸೊ ಹಾಗಾಗಿ ಈ ನಾಡಿ ನಾವು ಎಷ್ಟು ವರ್ಷದಿಂದ ನೋಡ್ಕೊಂಡಿದ್ದೀವಿ, ಅವಾಗ ಯಾರು ಇದನ್ನು ನಂಬಿಲ್ಲ. ರೇಖೆಗಳೆಲ್ಲ ಎಲ್ಲ ಸುಳ್ಳು. ಎಷ್ಟೋ ಜನ ನಾವು ಟ್ರೈನಿಂಗ್ ಟೈಮಲ್ಲೇ ನಾನು ಹೇಳಿದ್ದೇನೆ ಹತ್ರ ಮಾತಾಡಿ. ಇವಾಗ ನೋಡ್ರಿ ಎಲ್ಲದಕ್ಕೂ ಕೈ ಹೆಬ್ಬಟ್ಟು, ಫೋನಲ್ಲೇ ಹೆಬ್ಬಟ್ಟು, ಫೋನ್ ಲಾಕ್
ಅದು ಓಪನ್ ಮಾಡೋಕ್ಕೆ ಇವಾಗ ಹೆಬ್ಬೆಟ್ಟು. ಆಗ ಅಷ್ಟು ಅಡ್ವಾನ್ಸ್ ಆಯಿತು. ಅಂದರೆ ಎಲ್ಲ ವಿಷಯಗಳು ಇನ್ನೂ ಸ್ವಲ್ಪ ಸ್ವಲ್ಪ ದಿನ ಆಗ ಎಲ್ಲ ಒರಿಜಿನಾಲಿಟಿ ಇದೆ ಸರ್. ಎಲ್ಲ ವಿಷಯದಲ್ಲಿ ಒರಿಜಿನಾಲಿಟಿ ಇದೆ. ಋಷಿಮುನಿಗಳು ಅವ್ರಿಗೇನೋ ಮಾಡಿಕೊಂಡು ಅವ್ರಿಗೇನೋ ದುಡ್ಡು ತಗೊಂಡು ಹೋಗಿಲ್ಲ ನೋಡಿ. ನಾಡಿ ಅಸ್ಟ್ರಾಲಜಿಗೆ ನಾವು ದುಡ್ಡು ತಗೊಳ್ತೀವಿ, ನಾವು ಗುರುಗಳ ಹತ್ರ ಕೊಡಲ್ಲ. ಅದು ನಮ್ಮ ಸರ್ವಿಸ್ ಚಾರ್ಜಸ್. ಅದು ಏನಂದ್ರೆ ನನಗೆ ಹೊಟ್ಟೆಗೆ ಊಟ ಬೇಕು, ನನ್ನ ಹತ್ರ ಕೆಲಸ ಮಾಡ್ರೆ ಅವ್ರಿಗೆ ಸಂಬಳ ಬೇಕು, ಕರೆಂಟ್ ಬಿಲ್ಲು, ಬಾಡಿಗೆ ಅದೆಲ್ಲ ಇರುತ್ತಲ್ವ, ಆ ಸರ್ವಿಸ್ ಚಾರ್ಜಸ್ ಮಾತ್ರ. ಜ್ಯೋತಿಷಕ್ಕೆ ಬೆಲೆಗಿಲ್ಲ. ಜ್ಯೋತಿಷಂ 100% ಫ್ರೀ. ಋಷಿಮುನಿಗಳು ಫ್ರೀಯಾಗಿ ಜನಗಳಿಗೆ ಒಳ್ಳೇದಾಗಬೇಕಂತ ಬರೆದು ಕೊಟ್ಟಿದ್ದದು. ಅದು ಧರ್ಮದಲ್ಲಿ ನ್ಯಾಯವಾಹಿರವರೆಗೂ ನಾವು ಕೊಡ್ತೀವಿ ಅಷ್ಟೇ. ಬಟ್ ನಾವು ನಮ್ಮ ಸರ್ವಿಸ್ ಚಾರ್ಜಸ್ ನಾವು ತಗೊಳ್ತೀವಿ. ಅವೆಲ್ಲ ನಮಗೆ ಫ್ರೀನು ಕೊಡೋಕ್ಕೆ ನಮಗೂ ಎಲ್ಲ ಫ್ರೀ ಬಂದಿದೆ ಅಂದ್ರೆ ನಾವು ಕೊಡ್ಬೋದು. ಗೌರ್ಮೆಂಟ್ ಪ್ರತಿಯೊಂದಕ್ಕೆ ಟ್ಯಾಕ್ಸ್ ಹಾಕ್ತಾರಲ್ವಾ, ಯಾವುದಕ್ಕೂ ಫ್ರೀ ಕೊಡಲ್ಲ. ಏನು ಮಾಡೋಕ್ಕಾಗುತ್ತೆ? ಹಾಗೆ ಲೋಕದಲ್ಲಿ ಈ ಕಲಿಯುಗದಲ್ಲಿ ನಾವು ಹೆಂಗಿರ್ಬೇಕು ಹಂಗಿರ್ಬೇಕಷ್ಟೇ. ಪ್ರಾಕ್ಟಿಕಲ್ ವಿಷಯದಲ್ಲಿ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಎಲ್ಲ ಧರ್ಮ ನ್ಯಾಯ ಪ್ರಕಾರ ಮ್ಯಾಜಿಕ್ ಥರ ಮಾಡಬೇಕಂದ್ರೆ ನಾವು ಅಷ್ಟು ಮ್ಯಾಜಿಕ್ ಎಲ್ಲ ಗೊತ್ತಿದೆ ಅಂದ್ರೆ ನಾನು ಇಲ್ಲಿ ಬಂದು ಕೂತ್ಕೊಂಡು ನಾನು ಮಾತಾಡಬೇಕು. ಈ ಜ್ಯೋತಿಷ ಕೆಲಸ ಏನಕ್ಕೆ ನಾನು ಮಾಡಬೇಕು? ಎಲ್ಲ ಸ್ವರ್ಣ ಮಾಡಿಕೊಂಡು ನಾನೇ ಕ್ರೋರ್ಪತಿ ಆಗ್ಬೋದಲ್ವಾ? ಹಾಗೆ ಎಷ್ಟು ನನ್ನನ್ನು ಕೆಲಸ, ಅದು ನನ್ನ ಸರ್ವಿಸ್. ಅದು ಗಣಪತಿ ಮುಖ ಗಣಪತಿ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ಇವಾಗಲೂ ಆನೆ ಮುಖ ಎಲಿಫೆಂಟ್ ಮುಖದಲ್ಲೇ ಇರ್ತಾರಲ್ಲ, ಅವಾಗ ದೇವರು ಅವ್ರು ಸರಿ ಮಾಡ್ಬೋದಲ್ವಾ? ಏನಕ್ಕೆ ಮಾಡೋಕ್ಕಾಗಿಲ್ಲ? ಹಾಗೆ ದೇವರ ವಿಷಯದಲ್ಲಿ ಕೂಡ ಇದೆ. ಅವ್ರಿಗೊಂದು ಧರ್ಮ ಇರುತ್ತೆ. ಅವ್ರು ಎಷ್ಟು ಮಟ್ಟಿಗೆ ಹೆಂಗೆ ಏನು ಮಾಡಬೇಕು ಅದು ಅಷ್ಟೇ ಅವ್ರು ಮಾಡ್ತಾರೆ. ಅದೇ ಥರ ನಮಗೂ ಒಂದು ಧರ್ಮ ಇರುತ್ತೆ. ನಮಗೊಂದು ಸತ್ಯ ಪ್ರಮಾಣ ತಗೊಂಡು ನಮಗೊಂದು ವಿದ್ಯೆ ಕೊಟ್ಟಿದ ಮೇಲೆ ಆ ವಿದ್ಯೆ ಬೇರೆಯವ್ರಿಗೂ ನಾವು ಯೂಸ್ ಮಾಡ್ಬೋದು. ನಮಗೆ ನಾವೇ ಸೆಲ್ಫ್ ಆಗಿ ಯೂಸ್ ಮಾಡಬಾರ್ದು. ಅದಕ್ಕೆ ತಾಂತ್ರಿಕ ಮಾಡೋರು ಸ್ವಲ್ಪ ಕಷ್ಟದಲ್ಲೇ ಇರ್ತಾರೆ, ಮೀಡಿಯಮ್ ಲೆವೆಲಲ್ಲೇ ಇರ್ತಾರೆ ಅವರು. ಕಾರಣ ಏನಂದರೆ ಅವರು ಪರ್ಸ್ನಲಾಗಿ ಅದು ಯೂಸ್ ಮಾಡಬಾರ್ದು, ಯೂಸ್ ಮಾಡೋಕ್ಕಾಗಲ್ಲ. ಅದು ಒಂದು ಡಾಕ್ಟ್ರಿಗೆ ಇನ್ಫೆಕ್ಷನ್ ಆಗುತ್ತೆ, ಅವ್ರಿಗೂ ನೋವು ಬರುತ್ತೆ, ಅವ್ರಿಗೂ ಜೀವ ಒಂದು ಟೈಮ್ ಹೋಗಿಬಿಡುತ್ತಲ್ವ. ಅದಕ್ಕಾಗಿ ಡಾಕ್ಟ್ರು ಎಲ್ಲ ಸರಿ ಮಾಡೋಕ್ಕಾಗತ್ತೆ, ಅವ್ರಿಗೆ ಪವರ್ ಇಲ್ಲ ಅಂದರೆ ನಾವು ಹೇಳ್ಬಾರ್ದು. ಹೌದು, ನಿಜ ನಿಜ ನಿಜ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ. ಹೌದು, ಅದು ಎಲ್ಲರಿಗೂ ಅವರು ಒಳ್ಳೆಯವರೇ, ಅವ್ರಿಗೂ ಎಲ್ಲ ಗೊತ್ತಿರುತ್ತೆ. ஆனால் ಅವ್ರ ಎನರ್ಜಿ, ಅವ್ರ ಶಕ್ತಿ ಅವ್ರೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಏನಾನ ಆದರೆ ಅವರೇ ಆಪ್ರೇಷನ್ ಅಂತೂ ಮಾಡ್ಕೊಳ್ಳೋಕೆ. ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ಹೇಳ್ತೀನಿ, ದೇವರಿರೋದು ನಿಜ, ದೈವಶಕ್ತಿ ಇರೋದು ನಿಜ. ನಮ್ಮ ಕಣ್ಮುಂದೆ ಇರೋ ಎಲ್ಲ ಶಕ್ತಿಗಳು, ಎಲ್ಲ ಪ್ರಪಂಚದಲ್ಲಿ ಇರೋ ಎಲ್ಲ ಟೋಟಲ್ ಪ್ಲಾನೆಟ್ಸು, ಸ್ಟಾರ್ಸು, ಪಂಚಭೂತ ಶಕ್ತಿಗಳು ಎಲ್ಲ ದೇವರೇ. ನೀವು ನೋಡ್ಕೊಂಡಿರೋದೇ ದೇವರು. ನಿಮ್ಮ ಶರೀರದಲ್ಲಿ ಆತ್ಮ ದೇವರು. ನೀವು ಒಳಗಡೆ ದೇವರು ಇಟ್ಕೊಂಡು ದೇವರಿಲ್ಲன்னு ಹೇಳ್ತೀರಾ ಅಂದರೆ ನಿಮಗೂ ಕಣ್ಣಿಲ್ಲನೇ ಅರ್ಥ. ನನ್ನ ಪ್ರಕಾರ ಜ್ಞಾನ ಕಣ್ಣು, ನಿಮಗೂ ಆ ಎನರ್ಜಿ ನಾಲೆಜ್ ಕಣ್ಣು ಇಲ್ಲ ನಿಮಗೂ ಅಷ್ಟು. ಹೌದು 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 ಹೌದು, ಖಂಡಿತ ಸರ್. ಸೊ ನಾಡಿ ಜ್ಯೋತಿಷ್ಯದ ಬಗ್ಗೆ ಇನ್ನಷ್ಟು ಒಂದು ಕ್ಲಾರಿಟಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ.